ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನಿಲ್ಲಿ ಬೇಗೂರಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಆಫ್ ಸ್ಯಾರಿ ಫಂಕ್ಷನ್ ಇರೋದ್ರಿಂದ ನಾವೆಲ್ಲ ನಮ್ಮ ನಾದಿನಿ ಮನೆಗೆ ಬಂದಿದ್ದೀವಿ. ಸೊ ನಾವು ನಿನ್ನೆನೇ ಬಂದಾಯಿತು. ಇವಾಗ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಈಗ ಟಿಫನ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಇವತ್ತಿನ ಫಂಕ್ಷನ್ ಹೇಗಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಆಫ್ ಸ್ಯಾರಿ ಫಂಕ್ಷನ್ ಅಂದರೆ ತುಂಬ ಚೆನ್ನಾಗೇ ಇರುತ್ತೆ. 12 o'clock ಫಂಕ್ಷನ್ ಸ್ಟಾರ್ಟ್ ಆಗೋದು. ಅದಕ್ಕೂ ಮುಂಚೆ ಈಗ ರೆಡಿಯಾಗಿ ನಾವಲ್ಲಿಗೆ ಹೋಗಬೇಕು. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ಟಿಫನ್ ಮಾಡೋಕ್ಕೆ ಅಂತ ಬಂದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಜಶ್ವಿ ಫುಲ್ಲು ಬೇಜಾರು ಮಾಡ್ಕೊಂಡಿದ್ದಾಳೆ, ವೀಡಿಯೋ ಮಾಡಿಬಿಡಿ ಮಮ್ಮಿ ಅಂತ. ಸೊ ಪೊಂಗಲ್ಲು ಮತ್ತು ಕೇಸರಿ ಬಾತ್ ಮಾಡಿಸಿದ್ರು ಟಿಫನ್ಗೆ. ಅವಳಿಗಂತೂ ಮೋಸ್ಟ್ ಫೇವ್ರೇಟ್ ಅಂತ ಹೇಳಿದ್ರೆ ಕೇಸರಿ ಬಾತು. ಹಂಗೂ ಹಿಂಗೂ ಅವಳಿಗೆ ಎದುರಿಸಿ ಎಲ್ಲ ಮಾಡಿ ನಾನು ಫೈನಲಿ ಅವಳಿಗೆ ಪೊಂಗಲ್ನು ಕೂಡ ತಿನ್ಸ್ಕೊಂಡು ಬಂದೆ. ನಾವು ಡೈರೆಕ್ಟ್ ಸ್ನಾನ ಮುಗಿಸ್ಕೊಂಡು ಡೈರೆಕ್ಟ್ ಟಿಫನ್ಗೆ ಬಂದಿದ್ವಿ. ಹಾಗಾಗಿ ಇನ್ನೂ ಸ್ಕಿನ್ ಕೇರೇ ಮಾಡ್ಕೊಂಡಿರಲಿಲ್ಲ. ಸೊ ಬೇಗ ಬೇಗ ಟಿಫನ್ನ ಮುಗಿಸ್ಕೊಂಡು ಇವಾಗ ಹೋಗಬೇಕು. ಚಳಿ ಇರೋದಕ್ಕೂ ಅದಕ್ಕೂ ನಂದು ಫೇಸ್ ಪೂರ್ತಿ ಒಡೆದ್ಬಿಟ್ಟಿತ್ತು. ಅದಕ್ಕೆಲ್ಲ ಸ್ವಲ್ಪ ಇವಾಗ ಹೋಮ್ ರೆಮಿಡಿ ಎಲ್ಲ ಮಾಡ್ಕೊಬೇಕು ನಾನು ಕೂಡ. ಸೊ ಅಷ್ಟರಲ್ಲಿ ಜಶ್ವಿಗೆ ಕತೆ ಹೇಳ್ಕೊಂಡು ಹಂಗೆ ರೆಡಿ ಆಗೋಣ, ಹಿಂಗೆ ರೆಡಿ ಆಗೋಣ, ಬನ್ನಿ ಬೇಗ ರೆಡಿ ಮಾಡ್ತೀನಿ ಅಂತ ಹೇಳಿ ಅವಳನ್ನ ಕೂಡ ಕರ್ಕೊಂಡು ಹೋದೆ. ಸೊ ಇದು ಬಂದು ನನ್ನ ಫೈನಲ್ ಔಟ್ಲುಕ್ಕು. ಹೇಗಿದೆ ಅಂತ ಹೇಳಿ. ಫೈನಲಿ ಇಬ್ರು ಕೂಡ ರೆಡಿ ಆಗಿದ್ದೀವಿ. ನಮ್ಮ ಇಬ್ರು ಔಟ್ಫಿಟ್ ನೋಡಿ. ಫಸ್ಟ್ ಜಶ್ವಿದು ನಿಲ್ಕವಲ್ಲಿ ಹೇಗೆ ಕಾಣಿಸ್ತಿದ್ದಾಳೆ ನಮ್ಮ ಬಂಗಾರಿ, ಹತ್ರ ಬನ್ನಿ. ಹೇಗೆ ಕಾಣಿಸ್ತಿದ್ದಾಳೆ. ಆ್ಯಂಡ್ ಇದು ನನ್ನ ಔಟ್ಫಿಟ್, ಇಳ್ಕಲ್ ಸೀರೆ ಇವತ್ತು. ಸೊ ಬನ್ನಿ ಒಳಗಡೆ. ಇದು ವೇಲಂತೆ. ಸೊ ಬನ್ನಿ ಒಳಗಡೆ ಹೋಗೋಣ. ಹುಡುಗಿ ಹೆಂಗೆ ರೆಡಿ ಆಗಿದ್ದಾಳೆ ನೋಡುವ. ಸೊ ಅಲ್ಲಿ ನಾವು ರೆಡಿಯಾಗಿ ಬರೋಷ್ಟರಲ್ಲಿ ನಮ್ಮ ಸಾಕ್ಷಿ ಕೂಡ ರೆಡಿ ಆಗ್ತಾಯಿದ್ಲು. ಅಂತೂ ಇಂತೂ ಬೇಗನೆ ರೆಡಿ ಮಾಡಿದ್ರು. ಟೈಮ್ ಕೂಡ ಹೆಚ್ಚು ಕಮ್ಮಿ ಆಯಿತು, ಒಂದು ಸ್ವಲ್ಪ ಪರವಾಗಿಲ್ಲ. ಫಸ್ಟ್ ಹುಡುಗಿ ರೆಡಿ ಆಗೋದು ಮುಖ್ಯ ಅನಿಸ್ತು ನಮಗೆ. ಇನ್ನು ಫೈನಲ್ ಔಟ್ಲುಕ್ಕು ಅವಳದು ಈ ರೀತಿ ಬಂತು. ಫಸ್ಟು ತಾಯಿ ಮನೆ ಸೀರೆ ಉಡಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಅವ್ರು ಲೆಹೆಂಗಾ ತಂದಿದ್ರು ಅಂತ ಹೇಳಿ ಅದನ್ನ ಹಾಕ್ಕೊಂಡಿದ್ಲು. ಇನ್ನು ಅದನ್ನ ಹಾಕೊಂಡಾದ್ಮೇಲೆ ಅವಳು ಫುಲ್ಲು ಒಂಥರ ದೊಡ್ಡ ಹುಡುಗಿ ಹಂಗೆ ಕಾಣಿಸ್ತಾ ಇದ್ಲು. ಇವಳೇನ ನಮ್ಮ ಸಾಕ್ಷಿ ಅನ್ನೋ ರೀತಿ ಕಾಣಿಸ್ತಾ ಇದ್ಲು. ಆ್ಯಂಡ್ ಮೇಕಪ್ ಮಾಡಿದವರು ಕೂಡ ತುಂಬ ಚೆನ್ನಾಗಿ ಅವಳಿಗೆ ಮೇಕಪ್ ಮಾಡಿದರು. ಔಟ್ಲುಕ್ ಮಾತ್ರ ತುಂಬ ಚೆನ್ನಾಗಿತ್ತು. ಪರ್ಸ್ನಲಿ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದು ಫಂಕ್ಷನ್ ಬಂದು ಅವ್ರದ್ದು ಮನೆ ತಾರಸಿ ಇದೆ, ಮನೆ ಮೇಲೆ. ಅಲ್ಲೇ ಅಂದರೆ ಈ ಥರ ಕೂರ್ಸೋದೆಲ್ಲ ಅಲ್ಲೇ ಅರೇಂಜ್ ಮಾಡ್ಕೊಂಡಿದ್ರು. ಊಟಕ್ಕೆ ಪಕ್ಕ ಕೆಳಗಡೆ ಎಲ್ಲ ಮಾಡ್ಕೊಂಡಿದ್ರು. ಅಷ್ಟರಲ್ಲಿ ಇಲ್ಲಾಗಲೇ ಸ್ಟೇಜ್ ಮೇಲೆಲ್ಲ ಅರೇಂಜ್ ಮಾಡಿ ಇಟ್ಟಿದ್ವಿ. ಅಷ್ಟರಲ್ಲಿ ಬರೋ ಗೆಸ್ಟ್ಗಳು ಕೂಡ ಎಲ್ಲ ಬಂದಿದ್ರು. ನಾನು ವಿಡಿಯೋ ಮಾಡ್ತಾಯಿಲ್ಲ, ಇದು ಬಂದು ಸಾಕ್ಷಿ ಕಸಿನ್ ಮಾಡ್ತಾ ಇರೋದು. ನಾನು ಸ್ವಲ್ಪ ರೆಡಿ ಆಗ್ತಾಯಿದ್ದೆ, ಸ್ಯಾರಿ ಪ್ಲೇಟ್ಸ್ ಚೆನ್ನಾಗಿ ಬಂದಿರಲಿಲ್ಲ ಅಂತ ಹೇಳಿ ಅಲ್ಲಿದ್ದೆ. ಇನ್ನು ಅದೆಲ್ಲ ಆದಮೇಲೆ ಫಸ್ಟು ನಾವು ಶಾಸ್ತ್ರ ಮಾಡಬೇಕಂತ ಹೇಳಿ ಇಲ್ಲಿ ನಾನು ಫಸ್ಟು ಶಾಸ್ತ್ರ ಮಾಡಿದೆ. ಸೊ ನನಗೆ ಅವಾಗಲೇ ಗೊತ್ತಾಗಿದ್ದು ಸೋದ್ರ ಜೊತೆ ಫಸ್ಟ್ ಮಾಡಬೇಕು ಅಂತ ಹೇಳಿ. ನನಗಂತೂ ತುಂಬ ಖುಷಿ ಆಯಿತು. ಮೀನ್ಸ್ ಈ ಥರ ಮಾಡೋಕ್ಕೆಲ್ಲ ತುಂಬ ಖುಷಿನೇ. ಅದೆಲ್ಲ ಆದಮೇಲೆ ನಮಗೆಲ್ಲ ನಮ್ಮ ಈ ಥರ ಫಂಕ್ಷನೆಲ್ಲ ಆಫ್ ಸ್ಯಾರಿ ಫಂಕ್ಷನ್ ಮಾಡ್ತಿದ್ರಲ್ವ, ಅದೆಲ್ಲ ಕೂಡ ನೆನಪಾಯ್ತಾಯಿತ್ತು ನನಗೂ ಕೂಡ. ಹಾಗೆ ಎಲ್ಲ ಗೆಸ್ಟ್ಗಳೆಲ್ಲ ಬಂದಿದ್ದರು. ಅಂದರೆ ಈಗ ನಮ್ಮ ಊರಿಂದ ಚಿಕ್ಕತ್ತೆಯರು, ಮಾವಂದಿರು, ಸಿಸ್ಟರ್ಸ್ ಆಲ್ಮೋಸ್ಟ್ ಎಲ್ಲ ಬಂದಿದ್ದರು. ಸೊ ಒಂಥರ ತುಂಬ ಖುಷಿ ಆಯಿತು. ಫ್ಯಾಮಿಲಿಯಲ್ಲಿ ಒಂದೊಂದು ಈ ಥರ ಫಂಕ್ಷನ್ ಮಾಡ್ತಾಯಿದ್ರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಅಲ್ವಾ. ಯಾವ ರೀತಿ ನಾವು ಸೆಲೆಬ್ರೇಟ್ ಮಾಡಿರ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಒಟ್ಟಿಗೆ ಸೇರ್ತೀವಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾವು ಬಂದು ಸ್ಯಾಟರ್ಡೇನೇ ಬಂದಿದ್ವಿ. ಅಂದರೆ ಈ ಫಂಕ್ಷನ್ ಬಂದು ಸಂಡೇ ಆಗಿದ್ದರಿಂದ ಸ್ಯಾಟರ್ಡೇನೇ ಬಂದಿದ್ವಿ. ಎಲ್ಲ ಸಾಮಾನು ತರಬೇಕಿತ್ತಲ್ಲ ಅಂತ ಹೇಳಿ. ಇನ್ ಕೇಸ್ ಏನಾರ ಮತ್ಕೊಂಡ್ರೆ ಸಂಡೇ ಹೋಗಿ ತರ್ಬೋದಲ್ಲ ಅನ್ನೋ ಒಂದು ಇದು ಇತ್ತು. ಹಾಗಾಗಿ ಸ್ಯಾಟರ್ಡೇನೇ ಬಂದು ಎಲ್ಲ ರೆಡಿ ಮಾಡ್ತಾಯಿದ್ವಿ. ಇನ್ನು ಅದೆಲ್ಲ ಆದಮೇಲೆ ಇನ್ನು ಒಬ್ಬೊಬ್ಬರಾಗೆ ಬಂದು ಶಾಸ್ತ್ರ ಎಲ್ಲ ಕಂಪ್ಲೀಟ್ ಮಾಡ್ಕೊತಾ ಇದ್ರು. ಸೊ ಇದು ಒಂದು 3 ರಿಂದ 4 ಜನ ಅಥವಾ 5 ಜನ ಫಂಕ್ಷನ್ ಶಾಸ್ತ್ರ ಮಾಡಾದಮೇಲೆ ಇನ್ನು ಅಂದರೆ ಈಗ ಸೋದ್ರ ಮಾವ ತಂದಿರ್ತಾರಲ್ಲ ಸೀರೆ ಅಥವಾ ಬಟ್ಟೆ, ಅದನ್ನು ವೇರ್ ಮಾಡ್ಕೊಂಡು ಆದಮೇಲೆ ಇನ್ನು ಮಿಕ್ಕಿದ್ದು ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಇವಾಗ ಹೇಗೆ ಕಾಣ್ತಾಳೆ ಅಂತ ನೋಡೋಣ. ಸೊ ಫೈನಲ್ ಔಟ್ಪುಟ್ ಇದು. ನಾವು ತಂದಿರೋ ಸೀರೆ ತುಂಬ ಚೆನ್ನಾಗೇ ಕಾಣಿಸ್ತಾ ಇಲ್ಲೋ. ಮಕ್ಕಳೇ ಅಷ್ಟು ಅಲ್ವಾ, ಹೆಣ್ಮಕ್ಳು ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಅಲ್ವಾ. ಅಷ್ಟರಲ್ಲಿ ನಮ್ಮ ಅಮ್ಮ ಅಪ್ಪ ನಮ್ಮ ದೊಡ್ಡಮ್ಮ ಈಗೆಲ್ಲ ಬಂದಿದ್ರು. ನಮ್ಮ ಜಶ್ವಿ ನೋಡಿ ಪೂರ್ತಿ ಹೆಂಗೆ ನಿಂತಿದ್ದಾಳೆ ಅಂತ ಅಮ್ಮನ ಜೊತೆ ಊಟಕ್ಕೆ ಹೋಗಿ ಅಲ್ಲೇ ಫುಲ್ ಮಲ್ಕೊಬಿಟ್ಲು. ಅವಳನ್ನು ಕೂಡ ಹಂಗೆ ಮಲಗಿಸ್ಕೊಂಡು ಕ್ಯಾಪ್ಚರ್ ಮಾಡ್ಕೊತದೆ. ಇನ್ನು ಬಲವಂತವಾಗಿ ಎದ್ದೇಳಿಸ್ದೆ ಫೋಟೋಸ್ ತೆಗೆಸ್ಕೊಳ್ಳಿ ಅಂತ. ಫಾರ್ ದ ಫಸ್ಟ್ ಟೈಮ್ ಅವಳು ಇಷ್ಟು ಚೆನ್ನಾಗಿ ಫೋಟೋಸ್ ತೆಗೆಸ್ಕೊಂಡಿದ್ದು. ಅದು ಈ ಫಂಕ್ಷನಲ್ಲೇ ಮಾತ್ರ ಅವಳು ಫಸ್ಟ್ ತೆಗೆಸ್ಕೊಂಡಿದ್ದು. ನನಗಂತೂ ಫುಲ್ ಖುಷಿ ಆಯಿತು. ನಾವು ಯಾವ ಪೋಸ್ ಹೇಳ್ತೀವಿ ಆ ಪೋಸಲ್ಲೇ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಲು. ಇನ್ನು ನಮ್ಮದು ಮೇಲ್ಗಡೆ ಎಲ್ಲ ಕೆಲಸ ಮುಗೀತು. ಇನ್ನು ಟೈಮ್ ಆಯಿತು ಊಟಕ್ಕೆ ಹೋಗೋಣ ಅಂತ ಬಂದ್ವಿ ಕೆಳಗಡೆ. ಸೊ ಇಲ್ಲೆಲ್ಲ ನಮ್ಮ ಚಿಕ್ಕತ್ತೆ ಅವರೆಲ್ಲ ನಿದ್ರು. ಇನ್ನು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಒಂದು ರೌಂಡು ಹಂಗೆ ಬಂದ್ವಿ. ಅಷ್ಟರಲ್ಲಿ ಜಶ್ವಿನೂ ಕೂಡ ಆ್ಯಕ್ಟಿವ್ ಆಗಿದ್ಲು. ನನಗಂತೂ ತುಂಬ ಖುಷಿ ಆಯ್ತು ಇವತ್ತು.
ಗೊತ್ತಾ? ಯಾಕೆ ಹೇಳಿ? ನೀವು ಫೋಟೋ ತೆಗೆಸ್ಕೊಂಡ್ರಲ್ಲ ಅದಕ್ಕೆ. ಥ್ಯಾಂಕ್ ಯು. ಹೇಳಿ ಫ್ರೆಂಡ್ಸ್ಗೆ ಹೇಗೆ ಕಾಣ್ತಾ ಇದ್ದೀರಾ ಅಂತ. ನನ್ನ ಮಗಳು ಹೇಗೆ ಕಾಣ್ತಾಳೆ ಅಂತ ಕಮೆಂಟ್ ಅಂತ ಮಾಡಿ. ಇವಾಗೆಲ್ಲ ಮುಗೀತು, ಊಟಕ್ಕೆ ಬಂದಿದ್ದೀವಿ. ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ. ನಮ್ಮ ಜಶ್ವಿ ಆಗಲೇ ಊಟ ಆಯಿತು ಅಂತ ಹೇಳ್ತಾ ಇದ್ದಾಳೆ. ಏನು ಊಟ ಮಾಡಿದ್ರಿ? ಏನು ಮಾಡಿದ್ರಿ? ಚೆನ್ನಾಗಿತ್ತಾ? ಫೋಟೋಸ್ ತೆಗೆಸ್ಕೊಂಡ್ರಲ್ಲ, ಅಮ್ಮಂಗೆ ಖುಷಿ ಆಯ್ತಂತೆ. ಪಪ್ಪಿ ಅಮ್ಮಂಗೆ ನಾನು ಲಿಪ್ಸ್ಟಿಕ್ ಹಾಕೊಂಡವಳಂತೆ. ನೋಡಿ ಹೆಂಗ ಹಾಕೊಳ್ಳೋದು ನೀವು ಲಿಪ್ಸ್ಟಿಕ್ನ. ಹಂಗೆ ಹಾಕೊಳ್ಳೋದಂತೆ ಲಿಪ್ಸ್ಟಿಕ್ನ ಅವಳು. ನಾವು ಕೆಳಗಡೆ ಬರೋಷ್ಟರಲ್ಲಿ ಆಂಟಿ ಅವರೆಲ್ಲ ಊಟ ಮುಗಿಸ್ಕೊಂಡು ಬರ್ತಾಯಿದ್ರು. ಇನ್ನು ಎಲ್ಲರಿಗೂ ಒಂದು ಹಾಯ್ ಮಾಡಿ ಹೇಳಿದೆ. ಅವಾಗ ಎಲ್ಲರೂ ಕೂಡ ಫುಲ್ ಹಾಯ್ ಮಾಡ್ತಾಯಿದ್ರು. ತುಂಬ ಖುಷಿ ಆಯಿತು. ಸೊ ನಮ್ಮದೊಂಥರ ಜಾಯಿಂಟ್ ಫ್ಯಾಮಿಲಿ, ಎಷ್ಟು ಖುಷಿ ಇರುತ್ತೆ ಅಲ್ವಾ, ತುಂಬ ಎಂಜಾಯ್ ಮಾಡ್ತೀವಿ. ಇನ್ನು ಅವರೆಲ್ಲ ಊರಿಗೆ ಹೊರಟಾದ್ಮೇಲೆ ನಾವು ಕೂತ್ಕೊಂಡ್ವಿ ಊಟಕ್ಕೆ. ಸೊ ನಾವು ಲಾಸ್ಟಲ್ಲಿ ಕೂತ್ಕೊಂಡ್ವಿ ಊಟಕ್ಕೆ. ಜಶ್ವಿ ಕೂಡ ಸ್ವಲ್ಪ ಪೂರಿ ಎಲ್ಲ ತಿಂದ್ಲು. ಅವಳಿಗೆ ಪೂರಿ ಚಪಾತಿ ಇಂಥದ್ದೆಲ್ಲ ಒಳಗಡೆ ಚೆನ್ನಾಗಿ ಹೋಗುತ್ತೆ, ರೈಸ್ ಐಟಮ್ ಮಾತ್ರ ಹೋಗಲ್ಲ ಅವಳಿಗೆ. ಒಟ್ಟು ನನಗೆ ತುಂಬ ಖುಷಿ ಆಯಿತು. ಅವಳು ಏನು ಹಿಂಸೆ ಕೊಡದೆ ಫಂಕ್ಷನಲ್ಲಿ ನನಗೆ ಫ್ರೀಯಾಗಿ ಬಿಟ್ಲು ಅನ್ನೋದೊಂದು ಖುಷಿ ಆಯಿತು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಫೈನಲಿ ಆರತಿ ಮಾಡಿದ್ವಿ. ಆರತಿ ಎತ್ತಬೇಕಲ್ಲ ಅಂತ ಹೇಳಿ, ದೃಷ್ಟಿ ಆಗಿರುತ್ತೆ ಅಲ್ವಾ ಹುಡುಗಿಗೆ. ಸೊ ಆ ದೃಷ್ಟಿ ಏನು ಅವಳಿಗೆ ತಾಗಬಾರ್ದು ಅಂತ ಹೇಳಿ ಆರತಿ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಕೂಡ ಹೊರಟ್ವಿ. ದೆನ್ ನನ್ನ ಚಾನಲ್ನ ಜಶ್ವಿ ಹೇಗೆ ನಡೆಸ್ಕೊಡ್ತಾಳೆ ಅಂತ ನೋಡಿ, ಆಯಿತಾ? ಮತ್ತೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್. ಚೆನ್ನಾಗಿದ್ದೀರಾ? ಮಾತಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್. ಇವತ್ತು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ಆಮೇಲೆ ಇವತ್ತು ಏನು ಫಂಕ್ಷನ್ ಅಂತೆಲ್ಲ ಹೇಳ್ಬಿಡಿ ಫ್ರೆಂಡ್ಸ್ಗೆ. ಎಲ್ಲರೂ ಓಕೆ. ಇನ್ನೂ ತುಂಬ ಹೇಳ್ತಾಳೆ, ಬಟ್ ವಿಡಿಯೋ ಮಾಡ್ತಾ ಇದ್ದೆ ಅನ್ನೋ ಒಂದು ರೀಸನ್ಗೆ ಅಷ್ಟೇ ಹೇಳಿದ್ಲು. ಹೇಗೆ ಹೇಳಿದ್ಲು ಅಂತ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಆಮೇಲೆ ಹೇಳಿ. ಸೊ ಗೈಸ್, ಫೈನಲಿ ಫಂಕ್ಷನ್ಸ್ ಎಲ್ಲ ಮುಗೀತು, ಚೆನ್ನಾಗೇ ಮುಗೀತು ಅಂತಲೇ ಹೇಳ್ಬೋದು. ನಮ್ಮ ಜಶ್ವಿ ಸ್ವಲ್ಪ ಮಿಡಲಲ್ಲಿ ತಾಚಿ ಮಾಡಿಬಿಟ್ಟಿದ್ಲು. ಸೊ ಲಾಸ್ಟಲ್ಲಿ ನಂಗೆ ತುಂಬ ಆಸೆ ಇತ್ತು, ಅವಳು ಸಕ್ಕತ್ತಾಗಿ ಕಾಣಿಸ್ತಾ ಇಲ್ಲ ಇವತ್ತು ನನಗಂತೂ. ಆ ಶರಾರ ಡ್ರೆಸ್ ಕಾಂಬಿನೇಷನ್ ಕೂಡ ಹಾಗೆ ಇತ್ತು. ಅದ್ರಲ್ಲಿ ಫೋಟೋಸ್ ತೆಗಿಸ್ಬೇಕು ಅಂತ ಇತ್ತು. ಸೊ ಒಂಥರ ಹ್ಯಾಪಿಲಿ ಅಂತಲೇ ಹೇಳ್ಬೋದು. ಫೈನಲಿ ನನ್ನ ಮಗಳು ಚೆನ್ನಾಗಿ ಈ ಫಂಕ್ಷನಲ್ಲಿ ಫೋಟೋಸ್ ತೆಗೆಸ್ಕೊಂಡು, ಇದೇ ಫಸ್ಟ್ ಫಂಕ್ಷನ್ ಅಂತಲೇ ಹೇಳ್ಬೋದು. ಅವಳು ಫೋಟೋಸ್ ತೆಗೆಸ್ಕೊಂಡಿದ್ದು, ಚೆನ್ನಾಗಿ ಪೋಸ್ ಕೊಟ್ಕೊಂಡು, ಫೋಟೋಗ್ರಾಫರ್ ಹೇಳ್ದಾಗೆಲ್ಲ ನಿಂತ್ಕೊಂಡು, ನನಗಂತೂ ಖುಷಿ ಆಯಿತು ಬಂಗಾರಿ. ನಿಮಗೆ? ಸೊ ಈಗೆಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಒಂದು ಸ್ವಲ್ಪ ಟೈಮ್ ಬೆಟ್ಟೇಶ್ವರ. ಸೊ ಫೈನಲಿ ನಾವು ಕೂಡ ಏನಂತ ಏನಕ್ಕೆ ರೇಗಿದ್ರು? ಏನ ವಿಕ್ಸ್ ಮುಟ್ಟಿದ್ರಾ? ಅದಕ್ಕೆ ನೀವು ಬಂದ್ಬಿಟ್ರಾ? ನೋಡಿ, ನಿಂಗೆ ಯಾರ ಮಗಳೇ ರೇಗದು? ಮಮ್ಮಿ ಏನ್ ಮಾಡ್ತಾರೆ? ಸೊ ನಾವು ಫ್ರೆಶ್ ಅಪ್ ಕೂಡ ಆಗಿಲ್ಲ, ಡೈರೆಕ್ಟ್ ಹಾಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇವತ್ತು ನೋಡಿ ನಾನು ಫುಲ್ ಟಯರ್ಡ್ ಆಗಿದ್ದೀನಿ. ಅಂದರೆ ನೋಡಿ, ನಾನು ಈ ಮಿಡಲ್ ಬ್ಯಾಂಗಲ್ನ ಕಸ್ಟಮೈಸ್ ಮಾಡ್ಕೊಂಡಿರೋದು. ಸೊ ಫ್ಯೂಚರ್ ಡೇಸಲ್ಲಿ ಈ ಥರ ಬ್ಯಾಂಗಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಅದಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ಇರಲಿ. ಹಾಕಿದೆ ತಾನೇ ನಿಮಗೂ? ಹಾಕಿದೆ ತಾನೇ ಬ್ಯಾಂಗಲ್ಸ್ನ? ನಾನು ಬಿಚ್ಚಿದ್ದ, ನೀವು ಬಿಚ್ಚಿಸಿದ್ರು? ಯಾರು? ನೋಡಿ ಎಷ್ಟು ಮೋಸ ಹೇಳ್ತಾಳೆ ಅಂತ. ಸೊ ಇನ್ನೂ ಒಂದು ಸ್ವಲ್ಪ ಐಡಿಯಾಸ್ ಇದೆ ನನಗೆ ಫ್ಯೂಚರ್ ಡೇಸಲ್ಲಿ ಏನು ಮಾಡಬೇಕು ಅಂತ. ಸೊ ಅದು ಇನ್ ಕೇಸ್ ಅದೇನೋ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಪ್ರೋತ್ಸಾಹ ಎಲ್ಲ ಹಾಗೆ ಇರಲಿ. ಸೊ ಇವಾಗಲೂ ಅಷ್ಟೇ, ನನಗೆ ಏನು ಟಯರ್ಡ್ ಅಷ್ಟು ಆಗಿಲ್ಲ. ಅಂದರೆ ಫುಲ್ ಬಾಡಿಗೆಲ್ಲ ಕೆಲವರು ಟಯರ್ಡ್ ಆಗುತ್ತೆ ಅಂತಂತಾರೆ. ನನಗೆ ಟಯರ್ಡ್ ಆಗೈತೆ ಅಂತ ನನಗೆ ಗೊತ್ತಾಗಿದೆ. ನಾನು ಐಸ್ ಫುಲ್ ರೆಡ್ಡು ಮತ್ತು ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ದಾಗಲೇ. ಸೊ ಇವಾಗಲೂ ನೀವು ನೋಡ್ಬೋದು, ಫುಲ್ ಟಯರ್ಡ್ ಆ ಥರನೇ ಫೀಲ್ ಆಗ್ತಾ ಇದ್ದೀನಿ, ಬಟ್ ಎನರ್ಜೆಟಿಕ್ ಆಗಿದ್ದೀನಿ. ಅಯ್ಯೋ ಮಗಳೇ,
ಸೊ ಫೈನಲಿ ಈಗ 7 ಆಯಿತು, ಮನೆ ಬಿಟ್ಟಿದ್ದೀವಿ. ಸೊ ಬನ್ನಿ ಊರಿಗೆ ಎಷ್ಟು ಗಂಟೆಗೆ ತಲುಪ್ತೀವಿ ಅಂತ ಇವತ್ತಿನ ನೋಡೋಣ. ಇಲ್ಲ ಹೋಟೆಲ್ಗೆ ಹೋಗ್ಬೇಕು, ಹೋಟೆಲಿಂದ ಮೈಸೂರು ಕಟ್ಟ ಊರಿಗೆ ಹೋಗ್ಬೇಕು. ಹೋಟೆಲ್ಗೆ ಏನಕ್ಕೆ ಹೋಗ್ಬೇಕು? ತಿಂಡಿ ಫಂಕ್ಷನಲ್ಲಿ ಊಟ ಮಾಡಿದ್ರಲ್ಲ ಪೂರಿನ. ಇವತ್ತು ಮಗ್ನು ಯಾರ ಫಂಕ್ಷನ್ಗೆ ಬಂದಿದ್ರಿ? ಮಗ್ನು ತರ ಆಯ್ತು ಮಗಳೇ, ಯಾರ ಫಂಕ್ಷನ್ಗೆ ಅಲ್ಲ ಬಂದಿದ್ರಿ? ಮಗ್ನು ಆಯ್ತು ಮಗನು ಯಾರ ಫಂಕ್ಷನ್ಗೆ ಬಂದಿದ್ರಿ? ಮಗನೇ ಯಾರ ಫಂಕ್ಷನ್ಗೆ ಬಂದಿದ್ರಿ? ಗೊತ್ತಿಲ್ಲ ಅಮ್ಮ. ನೋಡಿ ಪ್ರೀ ನಾಟಕ ಇವಳ್ದು. ಸಾಕ್ಷಿ ಇವಳು ಹೆಂಗೆ ಗೊತ್ತಾ ಗೈಸ್, ಜನಗಳು ಜಾಸ್ತಿ ಇದ್ರೆ ಮೇ ಬಿ ಮಗು ಹಿಂಗೆ ಐತೆ ನೋಡಿ. ಎಷ್ಟು ಹಂಗೂ ತುಂಬ ಜನ ಹೇಳಿದ್ರು, ಅಯ್ಯೋ ಎಷ್ಟು ಸೈಲೆಂಟ್ ಆಗೈತೆ ಮಗು, ಎಷ್ಟು ಚೆನ್ನಾಗೈತೆ, ಹಂಗೈತೆ ಹಿಂಗೈತೆ ಅಂತೆಲ್ಲ ಹೇಳಿದ್ರ. ಸೊ ಅವ್ರಿಗೇನು ಗೊತ್ತು ನಮ್ಮ ಮಗಳು ಬಂಡವಾಳ ಏನು ಅನ್ನೋದು ನಮಗೆ ಗೊತ್ತು. ಬರೀ ತಲೆ ತಿಂತಾಳೆ. ಈ ಕಾರ್ ಉದ್ದಕ್ಕೂ ಈ ಕಾರ್ ಉದ್ದಕ್ಕೂ ನಾನು ತಿನ್ನಲ್ಲ, ಅವ್ರ ಮನೆಯಲ್ಲಿ ತಿಂತೀನಿ ತಲೆನ. ಫುಲ್ ತಲೆ ತಿನ್ಕೊಂಡು ಹೋಯ್ತಾಳೆ. ಏನಾರು ಒಂದು ಕ್ವಶನ್ ಕೇಳಿದ್ರೆ ಕ್ರಾಸ್ ಕ್ವಶನ್ ಮಾಡೋದು ಯಪ್ಪ ಅನ್ಸ್ಬಿಡುತ್ತೆ. ಇವತ್ತು ಫೋಟೋ ಕೂಡ ಹಂಗೆ ಆಗಿದ್ದು. ನನಗನ್ಸುತ್ತೆ ಅವಳು ಮಲ್ಕೊಂಡಿದ್ದೆ ಒಳ್ಳೇದಾಯ್ತು ಅಂತ. ಯಾಕೆಂದ್ರೆ ಇವಳಿಗೆ ಜಾಸ್ತಿ ಕ್ರೌಡ್ ಇದ್ರೆ ಇವಳು ಒಂಥರ ಡಿಫ್ರೆಂಟಾಗಿ ಆಡ್ತಾಳೆ, ಕ್ರೌಡ್ ಇಲ್ಲ ಅಂದರೆ ಆರಾಮಾಗಿ ಇರ್ತಾಳೆ. ಸ್ವಲ್ಪ ಫೋಟೋ ತೆಗೆಸ್ಕೊಬೇಕಾದ್ರೆ ಕ್ರೌಡ್ ಇರಲಿಲ್ಲ, ಆರಾಮಾಗೆ ಎಲ್ಲೂ ನಂಗಂತೂ ಫುಲ್ ಖುಷಿ. ಸೊ ಇಷ್ಟ ಆಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಬನ್ನಿ ಮನೆಗೆ ಎಷ್ಟು ಗಂಟೆಗೆ ಹೋಗ್ತೀವಿ ಅಥವಾ ಏನೇನು ಮಿಡಲಲ್ಲಿ ಹೋಗ್ತೀವ ಅಂತ ನೋಡಿಕೊಂಡು ವ್ಲಾಗ್ನ ಎಂಡ್ ಮಾಡೋಣ. ಕ್ಲೋಸ್ ಮಾಡ್ತಾರೆ ನೋಡಿ, ಚೆನ್ನಾಗಿರುತ್ತೆ ಊಟ. ನೀವು ಮತ್ತೆ ಎಲ್ಲರೂ ಕೊಡ್ತಾರೆ. ಸೊ ಇಬ್ರಿಗೂ ಸ್ವಲ್ಪ ಹುಷಾರಿರ್ಲಿಲ್ಲ, ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ನಾನು ನಿನ್ನೆ ವ್ಲಾಗ್ನ ನಾನು ಮಾಡ್ಲಿಕ್ಕಾಗಲಿಲ್ಲ. ಸೊ ಹಂಗಾಗಿ ಇವತ್ತು ಸ್ಟಾರ್ಟ್ ಮಾಡಿದ್ದು. ಹಾಸ್ಪಿಟಲ್ಗೆಲ್ಲ ಹೋಗಿ ಹಂಗೆ ಮಾಡಬಾರ್ದು, ಹಾಸ್ಪಿಟಲ್ಗೆಲ್ಲ ಹೋಗಿ ಸ್ವಲ್ಪ ಮೆಡಿಸಿನ್ ಎಲ್ಲ ತಗೊಂಡು ಬಂದಿಕ್ಕೆ ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ. ಹೊಡಿತಾರೆ ಮಾಡಬಾರ್ದು, ಹಿಂದೆ ವೆಹಿಕಲ್ ಬರುತ್ತೆ, ಚಿನಿ ಹಿಂದೆ ವೆಹಿಕಲ್ ಬರುತ್ತೆ ಮಗಳ. ಸೊ ಇದೊಂದು ಆಟ ಆಗ್ಬಿಟ್ಟಿದೆ ಅವಳಿಗೆ ತಿನ್ನೋದು. ಫಸ್ಟು ಫ್ರೆಶ್ ಅಪ್ ಆಗಬೇಕು ಮನೆಗೆ ಹೋದ ತಕ್ಷಣ. ಸೊ ಬನ್ನಿ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ನೋಡೋಣ. ಸೊ ಮುಂದೆ ಸಿಗ್ತೀನಿ. ಜಶ್ವಿ ಸ್ಕೂಲಲ್ಲಿ ಪ್ರೋಗ್ರಾಮ್ ಇತ್ತು ಅಂತೇಳಿ ವೈಟ್ ಡ್ರೆಸ್ ಬೇಕು ಅಂತ ಹೇಳಿದರು. ಹಾಗಾಗಿ ನಾವು ಆನ್ ದಿ ವೇ ಬರ್ತಾ ಮ್ಯಾಕ್ಸ್ಗೆ ಹೋದ್ವಿ. ಇಲ್ಲೇ ವೈಟ್ ಫ್ರಾಕ್ ಸಿಗುತ್ತಾ ಅಂತ ಬಂದ್ವಿ. ನನಗೆ ಒಂಥರ ಮೀನ್ಸ್ ಈ ಥರ ಎಲ್ಲ ರೆಡಿಯಾಗಿ ಈ ಥರ ಡ್ರೆಸ್ ಹಾಕೊಂಡು ಬರೋಕ್ಕೆ ಫೈನಲಿ ಬಂದ್ವಿ. ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಆ್ಯಂಡ್ ಆಫರ್ ಪ್ರೈಸ್ ಕೂಡ ಇತ್ತು. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನನಗಂತೂ ಏನು ತೊಗೋಬೇಕು ಅಂತ ಅನಿಸ್ಲೇ ಇಲ್ಲ. ಇನ್ನು ನಾವು ಜಸ್ಟು ಮೇಲ್ಗಡೆ ಕಿಡ್ಸ್ ಕಲೆಕ್ಷನ್ಸ್ಗೆ ಹೋಗಿ ತೊಗೊಂಡ್ವಿ. ಇದು ತುಂಬ ಇಷ್ಟ ಆಯಿತು, ಬಟ್ ಸೈಜ್ ತುಂಬ ಚಿಕ್ಕದಿತ್ತು ಅಂತ ಹೇಳಿ ಈ ಫ್ರಾಕು ಮತ್ತು ಈ ಫ್ರಾಕಲ್ಲಿ ನಾನು ಸೈಕಲ್ಲಿರೋ ಫ್ರಾಕ್ನ ತೊಗೊಂಡೆ. ಗೈಸ್ ಫೈನಲಿ ಮ್ಯಾಕ್ಸಲ್ಲಿ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಹೊರಟ್ವಿ. ಶಾಪಿಂಗ್ ಅಂತ ಹೇಳಿದ್ರೆ ಜಾಸ್ತಿ ಅಂದರೆ ಜಶ್ವಿಗೆ ತೊಗೊಂಡಿದ್ದು. ನಾಳೆ ರಿಪಬ್ಲಿಕ್ ಡೇ ಇರೋದ್ರಿಂದ ಸೊ ನ್ಯಾಷನಲ್ ಫ್ಲ್ಯಾಗ್ ಅಟೈರ್ ಹೇಳಿದ್ರು ಅಂತ ಹೇಳಿ ಈ ಬಾರಿ ವೈಟ್ ಕಲರ್ ತೊಗೊಂಡೆ. ಫುಲ್ಲು ವೈಟ್ ಇವಳ ಹತ್ರ ಇರಲಿಲ್ಲ, ಯಾವುದು ಕೂಡ ಈ ಥರ ಪ್ರೆಸೆಂಟ್ ಹಾಕಿರೋಂಗೆ ಮಿಕ್ಸ್ ಮ್ಯಾಚ್ ಇತ್ತು. ಸೊ ಆರೆಂಜ್ ಲಾಸ್ಟ್ ಟೈಮೇ ಹಾಕ್ಬಿಟ್ಟಿದೆ ಅಂತ ಹೇಳಿ ವೈಟ್ ತೊಗೊಂಡೆ. ನನಗೊಂದು ಆಸೆ ಫುಲ್ಲು ಕೇಸರಿ ಬಿಳಿ ಹಸಿರು ಫುಲ್ ತೊಗೊಬೇಕು ಅಂತ. ಬಟ್ ನೆಕ್ಸ್ಟ್ ನೋಡುವ ತಗೊಳ್ಳೋಣ ಅಂತ. ಸೊ ಈಗ ಮ್ಯಾಕ್ಸಲ್ಲಿ ಶಾಪಿಂಗ್ ಮುಗಿಸಿದ್ವಿ. ಮೇಡಮ್ಗೂ ಆಲ್ರೆಡಿ ನಿದ್ದೆ ಬರ್ತಾಯಿದೆ. ಇನ್ನೇನು ಊರ ಹತ್ರ ಕೂಡ ಬಂದ್ವಿ. ಅದಕ್ಕೂ ಮುಂಚೆ ಅವಳು ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ತಾಳೆ. ತೋರಿಸಿ ಮಗಳು, ನೋಡಿ ಇದೆ ಕೊಡಿ. ಕ್ಲಿಪ್ಗಳು ತೊಗೊಂಡ್ಲು ಮ್ಯಾಕ್ಸಲ್ಲಿ. ಸೊ ಮಕ್ಕಳು ನಾವು ಬೇಡ ಅಂದರೂ ಕೇಳೋದಿಲ್ಲ. ಸೊ ಬಟರ್ಫ್ಲೈದು ಒಂದಷ್ಟು ರಿಬ್ಬನ್ಸ್ಗಳಿರುತ್ತೆ ಇದರಲ್ಲಿ, ಅದೊಂದು ತೊಗೊಂಡ್ಲು. ಹಾಗೆ ವೈಟ್ ಕಲರ್ದೊಂದು ಫ್ರಾಕು ನಾನು ಶೋ ಮಾಡಿದ್ನಲ್ಲ ಅದನ್ನೇ ತೊಗೊಂಡೆ. ಹಾಗೆ ಆಫರ್ ಇತ್ತು ಅಂದ್ಬಿಟ್ಟು 2 ಟಾಪ್ ತೊಗೊಂಡ್ವಿ ಅಷ್ಟೇ. ಸೊ ಇದು ತೊಗೊಂಡು 10:15 ಅಥವಾ 20 ಆಗಿದೆ ಅನಿಸುತ್ತೆ ಟೈಮು. ಇವಾಗ ಇನ್ನೊಂದು 1 ನಿಮಿಷ ಮನೆ ಹತ್ರ ರೀಚ್ ಆದ್ವಿ. ಸೊ ಇಷ್ಟ ಆಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಆಂಟಿನ್ ಬಾಯ್ ಬಾಯ್ ಮಾಡ್ಬಿಡಿ ಹೇಳಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಫುಲ್ ನೋಡಿರೋದಕ್ಕೆ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಬಾಯ್ ಗೈಸ್. ಪ್ಲೈನ್ ಕಿಸ್ ಕೊಟ್ಬಿಡಿ. ಗುಡ್ ನೈಟ್. ಗುಡ್ ನೈಟ್.